ಕಾವೇರಿ ಕಾವೇರಿ ನಿಂತ್ಕೊಳ್ಳಮ್ಮ. ಕಾವೇರಿ ಕಾವೇರಿ ಅಮ್ಮ. ಕಾವೇರಿ ಪೂರ್ಣಿ, ನೀನ್ಯಾಕೆ ಇಷ್ಟು ಲೇಟಾಗಿ ಬಂದೆ? ಕಾವೇರಿ ತಿಂಡಿನೂ ತಿಂದೆ, ಟಿಫನ್ ಬಾಕ್ಸ್ ತಗೊಳ್ದೆ ಹಾಗೆ ಹೋಗ್ತಿದ್ದಾಳೆ. ಅಮ್ಮ, ನಾನಿಲ್ಲಿಗೆ ಹೇಗೆ ಬಂದೆ? ಕಾವೇರಿ ಅಮ್ಮ, ಎಲ್ಲಮ್ಮ ಕಾವೇರಿ? ನಾವಿಬ್ರು ಮದ್ವೆ ಆಗಿದ್ದೀವಿ. ನಾನು ಇವ್ರ ಜೊತೆನೆ ಹೋಗ್ತೀನಿ. ನನ್ನ ಪ್ರಶ್ನೆ ಮಾಡೋ ಹಕ್ಕು ಇಲ್ಲಿ ಯಾರಿಗೂ ಇಲ್ಲ. ಕಾವೇರಿ ಕಾವೇರಿ ಕಾವೇರಿ, ಅಯ್ಯೋ ಅಯ್ಯೋ ದೇವ್ರೆ. ಅಮ್ಮ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಮ್ಮ. ಹೇಗೆ ಸಮಾಧಾನ ಮಾಡ್ಕೊಳ್ಳೋದು? ಮೋಸ ಮಾಡಿ ಹೋದ್ಲು ಅಂತ ಅನ್ಕೊಳ್ಳ ಅಥವಾ ಮಣ್ಣು ಮಾಡಿ ಹೋದ್ಲು ಅಂತ ಅನ್ಕೊಳ್ಳ? ಏನ್ ಅನ್ಕೋಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಪೂರ್ಣಿ. ಆಗಿದ್ದನ್ನೇ ನೆನ್ಸ್ಕೊಂಡು ಅಳ್ತಾ ಕೂತ್ಕೊಂಡ್ರೆ ಏನು ಬದಲಾಗಲ್ಲಮ್ಮ. ನಿನ್ನೆಯಿಂದ ನೀನ್ ಏನು ತಿಂದಿಲ್ಲ. ತಗೋ, ಸ್ವಲ್ಪ ಕಾಫಿನಾದ್ರೂ ಕುಡಿ, ನಾನು ಅಷ್ಟ್ರಲ್ಲಿ ತಿಂಡಿ ರೆಡಿ ಮಾಡ್ತೀನಿ. ನನಗೇನು ಬೇಡ. ಅಮ್ಮ, ಬೇಡ ಅಂದ್ರೆ ಹೇಗೆ? ಹೋದೋಳ್ಗೋಸ್ಕರ ಬದ್ಕೆ ಬೇಡ ಅಂತ ಊಟ ತಿಂಡಿ ಬಿಟ್ರೆ ಹೇಗಮ್ಮ? ನಿನ್ ಜೊತೆ ಇರೋರ್ಗೋಸ್ಕರನಾದ್ರೂ ನೀನ್ ತಿನ್ಬೇಕಲ್ವಾ? ತಗೋ, ಸ್ವಲ್ಪ ಕುಡಿ. ಹಠ ಮಾಡ್ಬೇಡಮ್ಮ, ಸ್ವಲ್ಪ ಕುಡಿ. ಓತೆ, ಕಾಫಿ ಕುಡಿತಿದ್ದೀರಾ? ಕುಡೀರಿ ಕುಡೀರಿ. ನಾನೇನೋ ಮಗಳು ನಮಗೆಲ್ಲ ಮೋಸ ಮಾಡಿ ಮದುವೆ ಮಾಡಿಕೊಂಡು ಗಂಡನ ಮನೆಗೆ ಹೋದ್ಲು ಅಂತ ಅದೇ ದುಃಖದಲ್ಲಿ ಕಾಫಿ ತಿಂಡಿ ತೀರ್ಥ ಎಲ್ಲ ಬಿಟ್ಟು ನಮ್ಮನ್ನು ಬಿಟ್ಟೋಗ್ಬಿಡ್ತಿರೋ ಅಂತ ಅಂದ್ಕೊಂಡಿದ್ದೆ. ಆದರೆ ನೀವು ಕಾಫಿ ಕುಡಿತಿರೋದು ನೋಡಿ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಯ್ತು. ಕುಡೀರಿ ಅತ್ತೆ. ರೀ, ಏನ್ ಮಾತಾಡ್ತಿದ್ದೀರಾ ನೀವು? ನಾನ್ ಬಲವಂತ ಮಾಡಿ ಅಮ್ಮಂಗ್ ಕಾಫಿ ಕುಡಿಸ್ತಿದ್ರೆ ನೀವ್ ಬಂದ್ ಎಲ್ಲ ಹಾಳು ಮಾಡ್ತಿದ್ದೀರಲ್ಲ. ಅಮ್ಮ, ನೀನ್ ಇವ್ರ ಮಾತಕ್ಕೆ ತಲೆ ಕೆಡಿಸ್ಕೋಬೇಡ, ನೀನ್ ಕುಡಿ. ಲೇ ಪೂರ್ಣಿ, ನಾನೇನು ಅನ್ಬಾರ್ದಂದೆ ಅಂತ ಹೀಗೆ ಹೇಳ್ತಿದ್ಯಾ ನನಗೆ? ಅತ್ತೆ, ನಿಮ್ಮ ಮಗಳು ಯಾರೋ ಮುದ್ಕೊಂಡು ಮದುವೆಯಾಗಿ ಓಡೋಗಿ ನಮ್ಗಳು ಮಾನ ಮರ್ಯಾದೆ ತೆಗೆದ್ಲು ಅಂತ ನಾನು ಹೇಳಿದ್ನಾ? ನಾವೆಲ್ಲರೂ ತಲೆ ಎತ್ಕೊಂಡು ಓಡಾಡಕ್ಕೆ ಆಗದೆ ಇರೋ ಹಾಗೆ ಮಾಡಿದ್ದಾಳೆ. ಆದರೂ ನಿಮ್ಮ ಗಂಟ್ಲಲ್ಲಿ ಕಾಫಿ ಹೇಗೆ ಇಳಿತಿದೆ ಅಂತ ನಾನು ಕೇಳಿದ್ನಾ? ಇಲ್ಲ ತಾನೆ? ನಾನು ಹೇಳಿದ್ದು ಇಷ್ಟೆಲ್ಲ ಆದರೂ ಮನ್ಸಿಗೇನು ಬೇಸರ ಅಂಜಿಕೆ ಇಲ್ಲ, ಆರಾಮಾಗಿ ಕಾಫಿ ಕುಡಿತಿದ್ದೀರಲ್ಲ, ಅದಕ್ಕೆ ಮನ್ಸಿಗೆ ಸಂತೋಷ ಆಯಿತು ಅಂತ ಹೇಳಿದೆ. ತಪ್ಪಾ? ಪೂರ್ಣೆ, ನಿನ್ನ ತಂಗಿ ಮಾಡಿರೋ ಕೆಲಸಕ್ಕೆ ಆಫೀಸ್ಗೆ ಹೋಗೋಕ್ಕೆ ಮನಸ್ಸಾಗಿಲ್ಲ. ಜೀವನದಲ್ಲಿ ಫಸ್ಟ್ ಟೈಮ್ ರಾತ್ರಿ ಊಟ ತಿಂಡಿ ತೀರ್ಥ ಬಿಟ್ಟು ಹಾಗೆ ಮಲ್ಕೊಂಡಿದ್ದಾಯ್ತು. ನೀವ್ ತಿನ್ಬೇಕಿತ್ತು. ಅದು ಹೇಗೆ ಆಗತ್ತೆ ಪೂರ್ಣಿ? ಅಮ್ಮನ ಥರ ಇರೋ ಅತ್ತೆ, ಗೆಳತಿ ಥರ ಇರೋ ನೀನು, ನೀವಿಬ್ಬರು ಇಷ್ಟು ದುಃಖದಲ್ಲಿರಬೇಕಾದ್ರೆ ನಾನು ಹೇಗೆ ಸಮಾಧಾನವಾಗಿ ಊಟ ತಿನ್ನೋಕ್ಕಾಗತ್ತೆ? ನೀನೇ ಹೇಳು. ಈಗಲೂ ತಿಂದಿಲ್ಲ ಗೊತ್ತಾ? ನನ್ನ ಹೊಟ್ಟೆಲಿರೋ ಹುಳ ನನ್ನೂ ತಿನ್ಬಿಡುತ್ತೆ. ಅತ್ತೆ, ನಿಮ್ಮ ಮಗಳು ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ದಲೆ 5 ಸ್ಟಾರ್ ಹೋಟ್ಲು ಥರ ಇರೋ ಮನೆಯಲ್ಲಿ ತನಗೆ ಬೇಕಾಗಿದ್ದನ್ನು ಆರ್ಡರ್ ಮಾಡಿಕೊಂಡು ಚೆನ್ನಾಗಿ ತಿಂತಿರ್ತಾಳೆ. ಅವಳಲ್ಲಿ ಬಿಂದಾಸಾಗಿ ಲೈಫ್ ಲೀಡ್ ಮಾಡ್ತಾ ಇರ್ತಾಳೆ. ಆದರೆ ನಾವುಗಳು ಎಲ್ಲ ಬಿಟ್ಟು ಕಣ್ಣೀರು ಹಾಕ್ತಾ ಇದ್ದೀವಿ. ಅತ್ತೆ, ನೀವೇ ಹೇಳಿ, ಇದೆ ಸರಿ? ರೀ, ಸಾಕ್ ಮಾಡ್ರಿ. ಮೊದ್ಲೇ ಅವ್ರು ನೊಂದಿದ್ದಾರೆ, ಇನ್ನೂ ಅವ್ರನ್ನ ನೋಯಿಸ್ಬೇಡಿ. ಲೇ, ನಾನೆಲ್ಲೇ ನೋಯಿಸ್ತಾ ಇದ್ದೀನಿ? ಅತ್ತೆಗೆ ಸಮಾಧಾನ ಮಾಡ್ತಾ ಇದ್ದೀನಿ. ನನ್ನ ನೋವನ್ನು ಸಹ ಆಚೆ ಹಾಕಿಲ್ಲ ಗೊತ್ತಾ? ಆ ಕಾವೇರಿಯನ್ನು ಮಾಡಿ ಹೋಗ್ಬಿಟ್ಲು. ಆದ್ರೆ ಜನ ಪಾಪ ಅತ್ತೆ ಬಗ್ಗೆ ಮಾತಾಡ್ಕೊತಿದ್ದಾರೆ. ಅದನ್ನೆಲ್ಲ ಕೇಳಿಸ್ಕೊಂಡು ಹೇಳಕ್ಕೂ ಆಗದೆ ನುಂಗಕ್ಕೂ ಆಗದೆ ಒದ್ದಾಡ್ತಾ ಇದ್ದೀನಿ. ಅವಳು ಮಾಡಿದ ತಪ್ಪಿಗೆ ಅಮ್ಮನ್ ಯಾಕ್ರಿ ಅಂತಾರೆ? ಪೂರ್ಣಿ, ಅತ್ತೆನ ಬೈದೆ ಇನ್ನು ಯಾರನ್ನೇ ಬೈತಾರೆ? ನೋಡು ಪೂರ್ಣಿ, ವಿದ್ಯೆ ಬುದ್ಧಿ ಅನ್ನೋದು ಸ್ಕೂಲು ಕಾಲೇಜಲ್ಲಿ ಸಿಗತ್ತೆ, ಆದರೆ ಸಂಸ್ಕಾರ ಅನ್ನೋದು ಮನೇಲಿ ಸಿಗತ್ತೆ. ಮಕ್ಕಳು ಏನಾದರೂ ಸಾಧನೆ ಮಾಡಿದ್ರೆ ಆ ಕ್ರೆಡಿಟ್ಸ್ ಎಲ್ಲ ಮಕ್ಕಳಿಗೆ ಹೋಗುತ್ತೆ. ಅದೇ ಮಕ್ಕಳೇನಾದರೂ ತಪ್ಪು ಮಾಡಿದ್ರೆ ಆ ತಪ್ಪು ಹೆತ್ತೋರ್ ಮೇಲೆ ಬರುತ್ತೆ. ಕಾವೇರಿ ಮಾಡಿದ ತಪ್ಪಿಗೆ ತಂದೆ ಇಲ್ಲಲ್ಲಿರೋ ಮಗಳು
ತಾಯಿನೂ ಹದ್ಬಸ್ಸಲ್ಲಿ ಇಡ್ಲಿಲ್ಲ ಅಂತ ಜನ ಮಾತಾಡ್ಕೋತಾ ಇದ್ದಾರೆ. ಅಯ್ಯೋ, ಯಾರ್ ಏನಾದ್ರೂ ಅನ್ಕೊಳ್ಳಿ, ಮೊದಲು ನೀವಿಲ್ಲಿಂದ ಹೋಗಿ. ಏನೋ ಸಮಾಧಾನ ಹೇಳ್ಕೊಂಡ್ರು ಕಷ್ಟ, ದುಃಖ ಹೇಳ್ಕೊಂಡ್ರು ಕಷ್ಟ. ಲಂಗು ಲಗಾಮಿಲ್ದ ಅವಳನ್ನು ಫ್ರೀ ಬಿಟ್ಟಿದ್ದಕ್ಕೆ ಅನುಭವಿಸ್ಬೇಕು. ಇದಕ್ಕೂ ಮೇಲ್ ಅನುಭವಿಸ್ತೀರಾ? ರೀ ಹೋಗಿ. ಅಮ್ಮ, ಅವ್ರ ಮಾತನ್ನ ಮನ್ಸು ಹಚ್ಕೋಬೇಡ, ಸಮಾಧಾನ ಮಾಡ್ಕೊಮ್ಮ. ಅವ್ರು ಹೇಳಿದ್ರಿಂದ ನನ್ಗೇನು ಬೇಜಾರಿಲ್ಲ ಪೂರ್ಣಿ. ಜನ ಹಾಗೆ ಅನ್ಕೋತಾರೆ. ಅವಳಿಗೆಲ್ಲ ರೀತಿ ಸ್ವಾತಂತ್ರ್ಯ ಕೊಟ್ಟು ನಾನ್ ತಪ್ಪು ಮಾಡ್ದೆ ಪೂರ್ಣಿ, ನಾನ್ ತಪ್ಪು ಮಾಡ್ದೆ. ಕಾವೇರಿ ಹೀಗೆ ಮಾಡ್ತಾಳೆ ಅಂತ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲಮ್ಮ. ಹಣೆ ಬರಹಕ್ಕೆ ಹೊಣೆ ಯಾರು? ನೀನ್ ಸಮಾಧಾನ ಮಾಡ್ಕೊಮ್ಮ. ಹೋಯ್ತು ಹೋಯ್ತು, ಎಲ್ಲ ಹಾಳಾಗ್ ಹೋಯ್ತು. ಇನ್ನು ಮುಂದೆ ನಾವು ಊರಲ್ಲಿ ತಲೆ ಎತ್ಕೊಂಡು ಓಡಾಡಕ್ಕಾಗಲ್ಲ. ನಮ್ಮನೆ ಮರ್ಯಾದೆ ಜಗತ್ ಜಾಹೀರಾತಾಗಿ ಹೋಗಿದೆ. ಮಲ್ಲಿಕಾ, ನಂಗ್ ರಾತ್ರಿ ತಲೆನೋವೇ ಇನ್ನ ಕಡಿಮೆ ಆಗಿಲ್ಲ. ಅದ್ರಲ್ಲಿ ಬೆಳಿಗ್ಗೆ ಬಂದು ಈ ತರ ಕಿರ್ಚಾಡ್ತಾ ಇದೆಯಲ್ಲ, ಅದೇನು ಅಂತ ಬಿಡಿಸ್ಬಿಟ್ಟು ಹೇಳು. ಬಿಡಿಸ್ಬಿಟ್ಟು ಏನ್ ಹೇಳುದು? ತಗೊಳ್ಳಿ, ನೀವೇ ನೋಡಿ. ವಯಸ್ಸಾದ ಬಾಸನ್ನು ಮದುವೆಯಾದ ಆಫೀಸ್ ಎಂಪ್ಲಾಯಿ ಕಾವೇರಿ ಎನ್ನುವ ಯುವತಿ ವಿಶ್ವಂಬರ ಕಂಪನಿಯಲ್ಲಿ ಸುಮಾರು 1 ವರ್ಷದಿಂದ ಜನರಲ್ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದು, ಆಕೆ ಅದೇ ಕಂಪನಿ ಮಾಲೀಕರಾದ ಬಿಸ್ನೆಸ್ ಮ್ಯಾಗ್ನೆಟ್ ಪರಶುರಾಮ್ ಅವರನ್ನು ಮದುವೆಯಾಗಿದ್ದಾರೆ.